ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡು ಕೃಷ್ಣ, ಇನ್ಮುಂದೆ ಅವಳು ಎಲ್ಲೆಲ್ಲಿ ಹೋಗ್ತಾಳೆ, ಏನೇನ್ ಮಾಡ್ತಾಳೆ, ಯಾರ್ಯಾರನ್ನ ಭೇಟಿ ಮಾಡ್ತಾಳೆ, ಪ್ರತಿಯೊಂದು ವಿಚಾರನೂ ನನಗೆ ಗೊತ್ತಾಗ್ಬೇಕು. ಖಂಡಿತ ಮೇಡಮ್, ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಕ್ಕೇ ಸಿಗುತ್ತೆ. ನನಗೆ ಧಮಕಿ ಹಾಕ್ಬಿಟ್ಟು ಹೋಗಿದ್ದಾಳೆ. ನನ್ನ ಬರೀ ಟಚ್ ಮಾಡಿದ್ದಕ್ಕೆ ಏನೇನೋ ಅನ್ಭವಿಸಿದ್ಲು. ನನ್ನ ಮನೆಗೆ ಕಾಲಿಟ್ಟಿದ್ದಾಳೆ ಅಂದ್ರೆ ಸುಮ್ಮನೆ ಬಿಡ್ತೀನ ಕೃಷ್ಣ? ಮುಂದೆ ಇದೆ ಅವಳಿಗೆ ಮಾರಿ ಹಬ್ಬ. ಸುರಭಿನ ಹುಡುಕಿ ಸೋತು ಸುಣ್ಣಾಗಿದ್ದ ನಮಗೆ ಇದ್ದಕ್ಕಿದ್ದ ಹಾಗೆ ಇವಳು ಸ್ಟೇಷನ್ ಬಂದ್ಲು. ನಾನೇ ಸುರಭಿ ಅನ್ನೋದಕ್ಕೆ ಈ ಮೊಬೈಲ್ ಬಿಟ್ರೆ ಬೇರೆ ಯಾವ ಸಾಕ್ಷಿನೂ ಇಲ್ಲ ಸರ್. ಫೋನ್, ಹೌದು ಫೋನ್. ಎಲ್ಲ ವಿಚಾರ ಸುರಭಿ ಫೋನಲ್ಲೇ ಅಡಗಿದೆ. ಓಹೋಹೋಹೋ, ಏನು ಗಂಡ ಹೆಂಡತಿ ಇಬ್ರು ನಮ್ ರೂಮ್ ಕಡೆಗೆ ಪಾತ ಬೆಳೆಸ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಅದು ಏನಿಲ್ಲ ಮಗಳೇ, ನೀನು ನಮ್ ದೊಡ್ಡಪ್ಪ ಕಾಳಿಂಗರಾಯರ ಮನೆಗೆ ಹೋಗಿದ್ಯಾ? ಹೌದು, ಹೋಗಿದ್ದೆ. ಹೋಗಿದ್ದೆ ಅಂತ ಗೊತ್ತಾದ್ಮೇಲೆ ಅಲ್ಲಿ ಏನ್ ನಡೀತು ಅಂತನೂ ಗೊತ್ತಾಗಿರ್ಬೇಕಲ್ಲ. ಅಲ್ಲ ಕಣೆ, ಅವ್ರ ಮನೆಗೆ ಹೋಗಕ್ ಮುಂಚೆ ನನಗೊಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕಂತ ಅನಿಸ್ಲಿಲ್ವಾ ನಿನಗೆ? ಯಾಕಮ್ಮ, ನಾನಲ್ಲಿ ಹೋಗಿದ್ರಿಂದ ನಿಮ್ಗೇನಾದ್ರೂ ತೊಂದರೆ ಆಯ್ತಾ? ತೊಂದರೆ ಅಂತ ಏನೂ ಇಲ್ಲ ಮಗಳೇ. ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಅದು ಅಲ್ಲದೆ ಎರಡೂ ಕುಟುಂಬದವರು ಸೇರಿ ಪದ್ಮಿನಿ ಸೀಮಂತ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಇಂಥ ಸಮಯದಲ್ಲಿ ನಿನ್ನಲ್ಲಿ ಹೋಗಿ ಗಲಾಟೆ ಮಾಡ್ಕೊಂಡು ಬಂದಿದೀಯಲ್ಲ, ಇದರಿಂದ ನಾಳೆ ಯಾರಿಗೇನು ತೊಂದರೆ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಿದೀಯಾ? ನಿನ್ ಪ್ರತಿ ಸಲ ಶಿವನಿ ಮೇಲೆ ಕೋಪ ತೀರಿಸ್ಕೊಂಡಾಗೆಲ್ಲ ಪದ್ದುನ ಎದುರು ಹಾಕೊಂಡಿದೀಯಾ? ನೀನು ಮೊದ್ಲಿನ ಸುರ್ಬಿ ಆಗಿದ್ರೆ ಅದು ಬೇರೆ ಲೆಕ್ಕಾಚಾರ ಕಣೆ. ಈಗ ನಿನ್ ರೂಪ ಬದಲಾಗಿದೆ. ಇಲ್ಲಿ ಯಾರು ನಿನ್ನ ಇನ್ನೂ ಸುರ್ಬಿ ಅಂತ ಒಪ್ಕೊಂಡಿಲ್ಲ. ಅಂಥದ್ರಲ್ಲಿ ನೀನು ಅವಮಾನ ಸೇಡು ಅಂತ ಹೋದ್ರೆ ನಿನಗೆ ತೊಂದರೆ ಆಗಲ್ವೇನೆ? ಹಾಗಂತ ಬಂದಿದ್ದನ್ನೆಲ್ಲ ಸಹಿಸ್ಕೊಂಡಿರಕ್ಕಾಗಲ್ಲಮ್ಮ. ನಾನಲ್ಲಿ ಜಗಳ ಆಡ್ಬೇಕು ಅಂತನೋ ಅವಳಿಗೆ ಹೊಡಿಬೇಕು ಅಂತನೋ ಹೋಗಿರ್ಲಿಲ್ಲಮ್ಮ. ಅವಳಿಗೆ ಅರ್ಥ ಆಗೋ ಭಾಷೆನಲ್ಲಿ ಬೈದ್ ಬುದ್ಧಿ ಹೇಳ್ಬಂದಿದ್ದೀನಿ. ಅವಳ ಯೋಗ್ಯತೆ ಏನು ಅಂತ ತೋರ್ಸ್ಕೊಟ್ ಬಂದಿದ್ದೀನಿ. ಹಾಗೆ ಅವಳಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೋಡಮ್ಮ, ಇದರಿಂದ ಯಾರಿಗೂ ಏನೂ ತೊಂದರೆ ಆಗಲ್ಲ. ಆಗ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ನೀವು ನನ್ನ ಮೇಲೆ ಕಾಳಜಿ ಇಟ್ಕೊಂಡು ಇಲ್ಲಿವರೆಗೂ ಬಂದ್ರಲ್ಲ, ತುಂಬಾ ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ಸ್ ಅಮ್ಮ. ನೋಡಮ್ಮ ಸುರಭಿ, ನಮ್ಮ ದೊಡ್ಡಪ್ಪ ಕಾಳಿಂಗರಾಯ ಎಂಥವ್ರು ಅನ್ನೋದು ನಿನಗಿಂತ ಚೆನ್ನಾಗಿ ನನಗೆ. ಸುರಭಿ, ಸುರಭಿ, ಅಮ್ಮ, ನಿಂಗೆ ಕೇಳಿಸ್ತಾ? ಸೂರ್ಯನೇ ಸುರಭಿ ಅಂತ ಕರ್ದಾಗಿಲ್ಲ?
ಕರ್ದಾಗಲ್ಲ ಕಣೆ, ಅಳಿ ಅಂದ್ರೆ ಕರಿತಾ ಇರೋದು. ಸುರಭಿ, ಸುರಭಿ, ಬಂದೆ ಸೂರ್ಯ, ಬಂದೆಮ್ಮ, ಬಂದೆಪ್ಪ. ರೀ, ಅಪರೂಪಕ್ಕೆ ನಮ್ಮ ಅಳಿಯಂದ್ರು ಸುರಭಿನ ಕರಿತಾ ಇದ್ದಾರೆ ಅಂದ್ರೆ ಅವರಿಗೂ ಅವಳು ಯಾರು ಅಂತ ಗೊತ್ತಾಗಿರ್ಬೋದು. ಓ ಖಂಡಿತ ಇಲ್ಲ ಕಣೆ, ಅಳಿಯಂದ್ರ ಕೂಗಿದ ಧ್ವನಿ ಹಾಗಿರ್ಲಿಲ್ಲ. ನನಗೇನೋ ಆ ಶಿವಾನಿ ಏನಾದ್ರೂ ಫಿಟ್ಟಿಂಗ್ ಗಿಟ್ಟಿಂಗ್ ಇಟ್ಟಿದ್ದಾಳ ಅನ್ನೋದೇ ಅನುಮಾನ. ಈಗ ತಾನೇ ಚೆನ್ನಾಗಿ ಮಂಗಳಾರತಿ ಮಾಡಿಸ್ಕೊಂಡಿದ್ದಾಳೆ, ಅಷ್ಟು ಬೇಗ ಅಳಿಯಂದ್ರ ಹತ್ರ ಮಾತಾಡಕ್ಕಾಗತ್ತೇನ್ರಿ? ಅವಳು ತುಂಬಾ ಬುದ್ಧಿವಂತೆ, ಸಮಯ ನೋಡ್ಕೊಂಡು ಹಠ ಸಾಧಿಸ್ತಾಳೆ. ನೀವ್ ಹೇಳೋ ಆಗ ಏನಾದ್ರೂ ಶಿವಾನಿ ಮಾಡಿದಿದ್ರೆ ಅಳಿಯಂದ್ರು ಸುರಭಿ ಸುರಭಿ ಅಂತ ಕರಿತಾ ಇರ್ಲಿಲ್ಲ, ನೇರವಾಗಿ ಇಲ್ಲಿಗೆ ಹುಡ್ಕೊಂಡು ಬಂದಿರೋರು. ಅವರು ಕೋಣೆಯಲ್ಲಿ ಇದ್ಕೊಂಡೆ ಕರಿತಾ ಇದ್ದಾರೆ ಅಂದ್ರೆ ಬೇರೆ ಏನೋ ವಿಷಯ ಇದೆ ಕಣ್ರಿ. ಅಂತೂ ನಮ್ಮ ಅಳಿಯಂದ್ರ ಬಯಲಿ ಮತ್ತೆ ಸುರಭಿ ಅಂತ ಬಂತಲ್ಲ, ಅಷ್ಟೇ ಖುಷಿ ನನಗೆ. ಅಪ್ಪ ದೇವ್ರೆ, ಇದೆಲ್ಲ ಹೀಗೆ ಮುಂದುವರಿಲ್ಲಪ್ಪ. ರೀ, ನೀವೇನ್ ಹಾಗೆ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಕೈ ಮುಗ್ದು ದೇವ್ರ ಹತ್ರ ಕೇಳ್ಕೊಳ್ಳಿ. ಆಯ್ತು ಅಪ್ಪ ಭಗವಂತ, ಇವಳಿಗೆ ಒಳ್ಳೆ ಬುದ್ಧಿ ಕೊಡಪ್ಪ. ಸೂರ್ಯ, ಸೂರ್ಯ, ಏನಿವತ್ತು ನನ್ನ ನೆನ್ಸ್ಕೊಂಡ್ಬಿಟ್ಟಿದ್ಯಾ? ಅಂತೂ ನೀನು ನನ್ನನ್ನ ಸುರಭಿ ಅಂತ ಕರೆದ್ಯಲ್ಲ, ನಂಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ತುಂಬಾ ಸಂತೋಷ ಪಡೋ ಅಗತ್ಯ ಇಲ್ಲ. ನನಗೆ ನಿನ್ನ ನಿಜವಾದ ಹೆಸರು ಗೊತ್ತಿಲ್ಲ. ಸದ್ಯಕ್ಕೆ ನಿನಗೆ ನೀನೇ ಸುರಭಿ ಅಂತ ಹೇಳ್ಕೊತಿರೋದ್ರಿಂದ ನಾನು ನಿನ್ನ ಸುರಭಿ ಅಂತ ಕರೆದೆ ಅಷ್ಟೇ. ಏನೋಪ್ಪ, ಒಟ್ನಲ್ಲಿ ನೀನನ್ನ ಸುರಭಿ ಅಂತ ಕರೆದ್ಯಲ್ಲ, ನಂಗಷ್ಟೇ ಸಾಕು. ಇವತ್ ಬರೀ ನನ್ನ ಹೆಸರು ಕೂಗಿದ್ಯಾ, ನಾಳೆ ದಿನ ನನ್ನನ್ನೇ ಸುರಭಿ ಅಂತ ನೀ ಖಂಡಿತ ಒಪ್ಕೋತ್ಯ. ಅದು ಅಷ್ಟು ಸುಲಭ ಅಲ್ಲ. ಬಿಡು, ಈಗ ಕೆಲ್ಸಕ್ಕೆ ಬರದೇ ಇರೋ ವಿಚಾರನ ಮಾತಾಡಿ ಯಾಕೆ ಸಮಯ ಹಾಳು ಮಾಡ್ಕೋಬೇಕು? ನೋಡು, ನನಗೆ ನಿನ್ನ ಮೊಬೈಲ್ ಬೇಕಿತ್ತು. ನೀನು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅದನ್ನು ಸಾಕ್ಷಿಯಾಗಿ ತೊಗೊಂಡು ಹೋಗಿದ್ದೆ ಅಲ್ವಾ? ಆಮೇಲೆ ಅದು ಎಲ್ಲಿ ಹೋಯಿತು ಅಂತಲೇ ಗೊತ್ತಿಲ್ಲ.